ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 2019 ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕಾಗಿರೋ ಮಸೀದಿಗೆ ಮುಂದಿನ ವರ್ಷ ಶಿಲಾನ್ಯಾಸ ಆಗೋ ಸಾಧ್ಯತೆ ಇದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇದ್ದಂತಹ ಬಾಬರ್ನ ಕಾಲದ ಬಾಬ್ರಿ ಮಸೀದಿಗೆ ಪರ್ಯಾಯವಾಗಿ ಅಯೋಧ್ಯೆಯಲ್ಲೇ ಬೇರೆ ಕಡೆ ಮಸೀದಿ ಕಟ್ಟೋಕೆ ಭಾರತದ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹೇಳಿತ್ತು, ಜಾಗ ಕೊಡಬೇಕು ಅಂತೆಲ್ಲ. ಅದರ ಪ್ರಕಾರ ಅಲ್ಲಿನ ಧನ್ನಿಪುರದಲ್ಲಿ ನೂತನ ಮಸೀದಿ ನಿರ್ಮಾಣಕ್ಕೆ ರೂಪುರೇಷೆ ತಯಾರಾಗಿದೆ. ಹಾಗಿದ್ರೆ ಈ ಮಸೀದಿಯ ವಿಶೇಷತೆ ಏನು, ಇದರಲ್ಲಿ ಏನೇನಿರುತ್ತೆ, ಇದರ ಶಿಲ್ಪಿ ಯಾರು, ಕಟ್ಟಡದ ವಿನ್ಯಾಸ ಹೇಗಿರುತ್ತೆ, ಬಾಬ್ರಿ ಮಸೀದಿಗೂ ಇದಕ್ಕೂ ಏನು ಸಂಬಂಧ, ಈ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಾಬ್ರಿ ಮಸೀದಿ ಇದ್ದ ಜಾಗದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಧನ್ನಿಪುರದಲ್ಲಿ ಮಸೀದಿ ನಿರ್ಮಾಣಕ್ಕೆ ರೂಪುರೇಷೆ ತಯಾರಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮುಸ್ಲಿಂ ಸಮುದಾಯಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಲ್ಲಿ ಭೂಮಿಯನ್ನು ಕೊಟ್ಟಿತ್ತು. ಹಲವು ಕಾರಣಗಳಿಂದ ಮಸೀದಿ ನಿರ್ಮಾಣ ಲೇಟ್ ಆಗಿತ್ತು. ಇದೀಗ ಮಸೀದಿಯ ಕಟ್ಟಡ ವಿನ್ಯಾಸ ರೆಡಿಯಾಗಿದೆ. ಮುಂದಿನ ವರ್ಷ ಕನ್ಸ್ಟ್ರಕ್ಷನ್ ಕೆಲಸ ಶುರುವಾಗುತ್ತೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರೋ ಈ ಮಸೀದಿಗೆ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂತ ಹೆಸರಿಡಲಾಗಿದೆ. ಇನ್ನು ಮುಂದಿನ ವರ್ಷ ನೆರವೇರಲಿರೋ ಮಸೀದಿ ಶಂಕುಸ್ಥಾಪನೆಯನ್ನ ಮುಸ್ಲಿಮರ ಪವಿತ್ರ ತೀರ್ಥಕ್ಷೇತ್ರ ಮೆಕ್ಕಾದ ಇಮಾಮ್ ಬಂದು ನೆರವೇರಿಸ್ತಾರೆ ಅಂತ ಕೂಡ ಗೊತ್ತಾಗಿದೆ. ಇವರು ಮೆಕ್ಕಾದಲ್ಲಿರೋ ಕಾಬಾದ ಮಸೀದಿಯಲ್ಲಿ ನಮಾಜ್ ನಡೆಸ್ಕೊಡ್ತಾರೆ. ಅಂದಹಾಗೆ ಅಯೋಧ್ಯೆಯ ಶ್ರೀರಾಮಚಂದ್ರರ ಮಂದಿರದ ಶಂಕುಸ್ಥಾಪನೆಯನ್ನ ಖುದ್ದು ಪ್ರಧಾನಿ ಮೋದಿ ನೆರವೇರಿಸಿದ ಬೆನ್ನಲ್ಲೇ ಅಯೋಧ್ಯೆಯ ಬಳಿ ನಿರ್ಮಾಣ ಆಗ್ತಿರೋ ಮಸೀದಿಯ ಶಂಕುಸ್ಥಾಪನೆ ಕೂಡ ಮೋದಿ ಅವರೇ ನೆರವೇರಿಸಬೇಕು ಅಂತ ಕೆಲ ಮುಸ್ಲಿಂ ನಾಯಕರು ಒತ್ತಾಯ ಮಾಡಿದ್ರು. ಆದ್ರೆ ಜನರಲ್ ಆಗಿ ಮಾಡಿದಂತ ಈ ಹೇಳಿಕೆಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಪಿಎಂ ಮೋದಿ ಕಡೆಯಿಂದ, ಅವರ ಆಫೀಸ್ ಕಡೆಯಿಂದ ಬಂದಿರಲಿಲ್ಲ. ಜೊತೆಗೆ ಈ ಮಸೀದಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಸಮಿತಿ ಖುದ್ದು ಹೋಗಿ ಪಿಎಂ ಮೋದಿಗೆ ಆಹ್ವಾನ ಕೊಟ್ಟಿದ್ರ ಇಲ್ವಾ, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ ಬಹಿರಂಗವಾಗಿ ಬೇರೆ ಬೇರೆ ಲೀಡರ್ಗಳು ಇದನ್ನು ಅವರೇ ಮಾಡ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಷ್ಟೇ ಬಂದಿದೆ. ಅಫಿಷಿಯಲ್ ಇನ್ವಿಟೇಷನ್ ಕೊಟ್ಟಿದ್ರ ಇಲ್ವಾ, ಕ್ಲಾರಿಟಿ ಇಲ್ಲ. ಈಗ ಫೈನಲಿ ಮೆಕ್ಕಾದ ಇಮಾಮೇ ಬಂದು ಇದನ್ನ ನೆರವೇರಿಸಿಕೊಡ್ತಾರೆ ಅನ್ನೋದು ಮಾಹಿತಿ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಮಸೀದಿ ನಿರ್ಮಾಣಕ್ಕಾಗಿ ಇಂಡೋ ಇಸ್ಲಾಮಿಕ್ ಸಾಂಸ್ಕೃತಿಕ ಸಮಿತಿಯನ್ನ 2020 ಜುಲೈ 29 ರಚನೆ ಮಾಡಲಾಗಿತ್ತು. ಮಸೀದಿ ಜೊತೆಯಲ್ಲೇ ಹಲವು ಕಟ್ಟಡಗಳನ್ನ ಕಟ್ಟೋಕೆ ಸಮಿತಿ ನಿರ್ಧಾರ ಮಾಡಿತ್ತು. ಆದರೆ ಅನೇಕ ಕಾರಣಗಳಿಂದ ಮಸೀದಿ ನಿರ್ಮಾಣ ಕಾರ್ಯ ವಿಳಂಬ ಆಗಿತ್ತು. ಬಳಿಕ ಈ ವರ್ಷ ಕಳೆದ ಅಕ್ಟೋಬರ್ನಲ್ಲಿ ಮಸೀದಿ ಕನ್ಸ್ಟ್ರಕ್ಷನ್ ಕುರಿತು ಚರ್ಚಿಸೋಕೆ ಮೀಟಿಂಗ್ ಮಾಡಲಾಗಿತ್ತು. ಈ ಮೀಟಿಂಗ್ ನಲ್ಲಿ ಭಾರತದ ಹಲವು ಇಸ್ಲಾಮಿಕ್ ಮುಖಂಡರು, ಧರ್ಮಗುರುಗಳು ಪಾಲ್ಗೊಂಡಿದ್ರು. ಇಂಡೋ ಇಸ್ಲಾಮಿಕ್ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಜಫರ್ ಅಹಮದ್ ಫರೂಕಿ ಅವರ ಸಾರಥ್ಯದಲ್ಲಿ ಮುಂಬೈನಲ್ಲಿ ಈ ಮೀಟಿಂಗ್ ಆಗಿತ್ತು. ಈ ವೇಳೆ ಮಸೀದಿಯ ಹೆಸರನ್ನ ಅಂತಿಮಗೊಳಿಸಲಾಗಿತ್ತು. ಮೊದಲು ಮಸೀದಿಗೆ 1857 ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಮೌಲ್ವಿ ಅಹಮದುಲ್ಲಾ ಶಾ ಅವರ ಹೆಸರನ್ನ ಇಡಲಾಗಿತ್ತು. ಆದ್ರೆ 2020 ಸಭೆಯಲ್ಲಿ ಈ ಹೆಸರನ್ನ ಕೈಬಿಟ್ಟು ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಅಂತ ಮರುನಾಮಕರಣ ಮಾಡಲಾಗಿದೆ. ಹಾಗಾದ್ರೆ ಈ ಹೆಸರಿನ ಅರ್ಥ ಏನು? ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂದ್ರೆ ಅಬ್ದುಲ್ಲಾರ ಪುತ್ರ ಮಹಮ್ಮದ್ ಅನ್ನೋ ಅರ್ಥ ಬರುತ್ತೆ. ಮುಸ್ಲಿಮರ ಪ್ರಾಫೆಟ್ ಇದಾರಲ್ಲ, ಪ್ರವಾದಿ ಮಹಮ್ಮದ್ ಇದಾರಲ್ಲ, ಅವರು ಮತ್ತು ಅವರ ತಂದೆ ಅಬ್ದುಲ್ಲಾ ಅವರ ಹೆಸರಿನಲ್ಲಿ ಈ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಅಂತ ಇಡಲಾಗಿದೆ. ಇನ್ನು ಮುಂದಿನ ವರ್ಷ ಶಿಲಾನ್ಯಾಸ ನೆರವೇರಿಸುವ ಹೊತ್ತಲ್ಲಿ ಮಸೀದಿಯ ಹೊಸ ವಿನ್ಯಾಸವನ್ನ ಅನಾವರಣ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮಸೀದಿ ನಿರ್ಮಾಣಕ್ಕೆ ಬೇಕಾದ ಒಟ್ಟು ಫಂಡ್ ನಲ್ಲಿ 40% ನಷ್ಟು ಹಿಂದೂಗಳು ದೇಣಿಗೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯ 30% ದೇಣಿಗೆಯನ್ನ ಕೊಟ್ಟಿದೆ. ಉಳಿದ 30% ದೇಣಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಂದ ಮಸೀದಿಗೆ ಕೊಡಲಾಗಿದೆ. ಇನ್ನು ಮಾಡರ್ನ್ ಟೆಕ್ನಾಲಜಿ ಬಳಸಿ ಮಸೀದಿಯನ್ನ ಡಿಸೈನ್ ಮಾಡಲಾಗಿದೆ. ಪುಣೆ ಮೂಲದ ಆರ್ಕಿಟೆಕ್ಟ್ ಡಿಸೈನ್ ಅನ್ನ ಫೈನಲ್ ಮಾಡಿದ್ದಾರೆ. ಆದ್ರೆ ಮಸೀದಿ ಡೈಮೆನ್ಷನ್ ಗಳನ್ನ ಅಂದ್ರೆ ಎಷ್ಟು ಅಗಲ, ಎಷ್ಟು ಉದ್ದ ಇರುತ್ತೆ ಅನ್ನೋ ಮಾಹಿತಿಯನ್ನ ಇನ್ನೂ ರಿವೀಲ್ ಮಾಡಿಲ್ಲ. ಆದ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಈ ಮಸೀದಿಗೆ ಬರ್ತಾ ಇರೋ ದೇಣಿಗೆಯ ಪ್ರಪೋರ್ಷನೇಟ್ ಆಗಿ ಚೆಕ್ ಮಾಡಿದಾಗ 40% ಹಿಂದೂಗಳಿಂದ ಬಂದಿದೆ, 30% ಮುಸ್ಲಿಂ ಸಮುದಾಯದಿಂದ ಬಂದಿದೆ, ಇನ್ನುಳಿದ 30% ಕಾರ್ಪೊರೇಟ್ ಜಗತ್ತಿನಿಂದ ಮಸೀದಿ ನಿರ್ಮಾಣಕ್ಕೆ ದೇಣಿಗೆ ಬಂದಿದೆ. ಮಸೀದಿಯ ವಿಶೇಷತೆ ಏನು? ನೂತನ ಮಸೀದಿಯಲ್ಲಿ 5 ಸ್ತಂಭಗಳು ಇರಲಿದ್ದು ಇಸ್ಲಾಂ ಧರ್ಮದ 5 ಪ್ರಮುಖ ಧಾರ್ಮಿಕ ನಂಬಿಕೆಗಳನ್ನ ಪ್ರತಿನಿಧಿಸುತ್ತೆ. ಕಲಿಮಾ, ನಮಾಜ್, ರೋಜಾ, ಹಜ್ ಹಾಗೂ ಜಕಾತ್ ಗಳನ್ನ ಈ 5 ಸ್ತಂಭಗಳು ರೆಪ್ರೆಸೆಂಟ್ ಮಾಡಲಿವೆ. ಹಾಗೆ ಮಸೀದಿ 5 ಗೇಟ್ ಗಳನ್ನ ಹೊಂದಲಿದ್ದು ಇವುಗಳಿಗೆ ಪ್ರವಾದಿ ಮಹಮ್ಮದರು ಹಾಗೂ ಅವರ ನಂತರದ 4 ಕ್ಯಾಲಿಫ್ಗಳ ಹೆಸರನ್ನ ಇಡಲಾಗುತ್ತೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕ ಹಾಗೂ ಮೊಹಮ್ಮದ್ ಬಿನ್ ಅಬ್ದುಲ್ ಮಸೀದಿ ಕಮಿಟಿಯ ಮುಖ್ಯಸ್ಥ ಹಾಜಿ ಅರಾಫತ್ ಶೇಖ್, ಈ ಹೊಸ ಮಸೀದಿ ಭಾರತದ ಅತಿ ದೊಡ್ಡ ಮಸೀದಿಯಾಗುತ್ತೆ. 5,000ಕ್ಕೂ ಅಧಿಕ ಜನರು ಒಂದೇ ಟೈಮ್ನಲ್ಲಿ ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿದ್ದಾರೆ.
ಜೊತೆಗೆ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರೋ ತಾಜ್ ಮಹಲ್ಗಿಂತಲೂ ಸುಂದರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಮಸೀದಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಕುರಾನ್ ಕೂಡ ಇರುತ್ತೆ ಅಂತ ಹೇಳಲಾಗಿದೆ. ಈ ಕುರಾನ್ನ ಸೈಜ್ 21 ಫೀಟ್ ಉದ್ದ ಹಾಗೂ 36 ಫೀಟ್ ಅಗಲ ಇರುತ್ತೆ. ಮಸೀದಿಯ ಹೊರತಾಗಿ ಈ ಕಾಂಪ್ಲೆಕ್ಸ್ ನಲ್ಲಿ 300 ಬೆಡ್ನ ಕ್ಯಾನ್ಸರ್ ಆಸ್ಪತ್ರೆ, ಶಾಲೆ ಮತ್ತು ಕಾಲೇಜುಗಳು, ಮ್ಯೂಸಿಯಂ, ಲೈಬ್ರರಿ ಮತ್ತು ಅಡುಗೆ ಮನೆ, ಸಸ್ಯಾಹಾರ ಭೋಜನಾಗೃಹ ಕೂಡ ಇರುತ್ತೆ. ಮಸೀದಿಗೆ ಬಂದವರಿಗೆ ಉಚಿತವಾಗಿ ಊಟ ಸಿಗುತ್ತೆ. ಈ ಕಿಚನ್ ಎಷ್ಟು ದೊಡ್ಡ ಇರುತ್ತೆ ಅಂದ್ರೆ ಪ್ರತಿದಿನ 2,000 ಜನರಿಗೆ ಊಟ ಕೊಡುವಷ್ಟು ಇರುತ್ತೆ ಅಂತ ಹಾಜಿ ಅರಾಫತ್ ಶೇಖ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಸೀದಿಯ ಪ್ರಮುಖ ಆಕರ್ಷಣೆಯಾಗಿ ಒಂದು ದೊಡ್ಡ ಅಕ್ವೇರಿಯಂ ಅನ್ನಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಕೂಡ ಗೊತ್ತಾಗಿದೆ. ಇನ್ನು ಮಸೀದಿಯ ಹಿನ್ನೆಲೆ ನೋಡಿದ್ರೆ ನಿಮಗೆ ಈಗಾಗಲೇ ಬಾಬ್ರಿ ಮಸೀದಿ ಬಗ್ಗೆ ಗೊತ್ತಿರುತ್ತೆ. ರಾಮ ಜನ್ಮಭೂಮಿಯ ಮೇಲೆ ನಿರ್ಮಿಸಲಾಗಿತ್ತು ಅಂತ ಹಿಂದೂಗಳು ಇದನ್ನ ಫೈಟ್ ಮಾಡಿದ್ರು ಕೇಸ್. 18ನೇ ಶತಮಾನದಿಂದ ಈ ಕುರಿತು ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಡುವೆ ವಿವಾದಕ್ಕೆ ಕಾರಣ ಆಗಿತ್ತು. ಮುಸ್ಲಿಂ ಸಮುದಾಯದವರು ಬಾಬ್ರಿ ಮಸೀದಿಯನ್ನ 1528-29 ಕಾಲದಲ್ಲಿ ಮೊಘಲ್ ಸಾಮ್ರಾಟ ಬಾಬರ್ನ ಕಮಾಂಡರ್ ಮೀರ್ ಬಾಕಿ ನಿರ್ಮಿಸಿದ್ರು. ಬಳಿಕ 1992ರಲ್ಲಿ ಮಸೀದಿ ಮೇಲೆ ಹಿಂದೂಗಳು ದಾಳಿ ಮಾಡಿ ನಾಶ ಮಾಡಿದ್ರು ಅಂತ ಮುಸ್ಲಿಂ ಸೈಡ್ ಹೇಳ್ತು. ಇತ್ತ ರಾಮ್ ಕೋಟ್ ನಲ್ಲಿದ್ದ ರಾಮರ ಮಂದಿರವನ್ನ ನಾಶ ಮಾಡಿ ಮೀರ್ ಬಾಕಿ ಈ ಬಾಬರ್ನ ಕಮಾಂಡರ್ ಮಂದಿರ ನಾಶ ಮಾಡಿ ಮಸೀದಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಹಿಂದೂಗಳು ಕೇಸನ್ನ ಫೈಟ್ ಮಾಡಿದ್ರು. ಬಳಿಕ ಅಲಹಾಬಾದ್ ಹೈಕೋರ್ಟ್ನ ಆದೇಶದಂತೆ ಭಾರತೀಯ ಪುರಾತತ್ವ ಇಲಾಖೆ ಎಕ್ಸ್ಕವೇಷನ್ ಮಾಡಿತು. ಅಲ್ಲೆಲ್ಲ ಉತ್ಖನನ ಮಾಡಿ ಚೆಕ್ ಮಾಡಲಾಯಿತು. ಆಗ ಮಸೀದಿ ಕೆಳಗೆ ಹಿಂದೂ ದೇವಸ್ಥಾನ ಇದ್ದ ಅವಶೇಷಗಳು ಪತ್ತೆಯಾಗಿದ್ವು. ಹಲವಾರು ವರ್ಷಗಳ ವಿವಾದಗಳ ಬಳಿಕ 2010 ಸೆಪ್ಟೆಂಬರ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಬಾಬ್ರಿ ಮಸೀದಿಯನ್ನ ಶ್ರೀರಾಮರ ಬರ್ತ್ ಪ್ಲೇಸ್ ಮೇಲೆ ಬಿಲ್ಡ್ ಮಾಡಲಾಗಿದೆ ಅಂತ ಹೇಳಿ ಮಸೀದಿ ಸ್ಥಳವನ್ನ ಮತ್ತೆ ರಾಮ ಮಂದಿರದ ನಿರ್ಮಾಣಕ್ಕೆ ಕೊಟ್ಟರು. ಹಾಗೂ ಇದೇ ಸ್ಥಳದ 3/1 ಭಾಗವನ್ನ ಮುಸ್ಲಿಮರಿಗೆ ಹೊಸ ಮಸೀದಿ ಕಟ್ಟೋಕೆ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಯಿತು. ಆದ್ರೆ ಈ ಆದೇಶವನ್ನ ಹಿಂದೂ ಹಾಗೂ ಮುಸ್ಲಿಂ ಎರಡೂ ಸೈಡ್ನವರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು. 2019 ಅಕ್ಟೋಬರ್ನಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಸಂಪೂರ್ಣ 2.25 ಎಕರೆ ಜಾಗವನ್ನ ಹಿಂದೂ ಸಮುದಾಯಕ್ಕೆ ಕೊಡಬೇಕು ಅಂತ ಆರ್ಡರ್ ಕೊಡ್ತು. ಹಾಗೂ ಇದೇ ವೇಳೆ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ಗೆ ಮಸೀದಿ ನಿರ್ಮಾಣಕ್ಕೆ ಅಂತ 5 ಎಕರೆ ಜಾಗವನ್ನ ಕೊಡಬೇಕು ಅಂತ ಯುಪಿ ಸರ್ಕಾರಕ್ಕೆ ಆದೇಶವನ್ನ ಕೊಡ್ತು. ಅದರಂತೆ ಯುಪಿ ಸರ್ಕಾರ ರಾಮ ಜನ್ಮಭೂಮಿಯಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಧನ್ನಿಪುರ್ನಲ್ಲಿ ಜಾಗವನ್ನ ಕೊಟ್ಟಿದೆ. ಇದೀಗ ಇದೇ ಜಾಗದಲ್ಲಿ ಬಾಬ್ರಿ ಮಸೀದಿಯ ಪರ್ಯಾಯವಾಗಿ ಮುಸ್ಲಿಮರ ಪ್ರವಾದಿಗಳಾಗಿರೋ ಮಹಮ್ಮದ್ ಹಾಗೂ ಅವರ ತಂದೆ ಅಬ್ದುಲ್ಲಾ ಅವರ ಹೆಸರಲ್ಲಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ, ಭಾರತದ ಅತಿ ದೊಡ್ಡ ಮಸೀದಿ, ತಲೆ ಎತ್ತೋಕೆ ತಯಾರಾಗಿದೆ. ವಿವಾದಗಳು. ಯುಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ವಕ್ಫ್ ಬೋರ್ಡ್ಗೆ ಜಾಗ ಕೊಡ್ತು. ಆಗ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೊಸ ಮಸೀದಿ ನಿರ್ಮಾಣ ವಕ್ಫ್ ಆಕ್ಟ್ಗೆ ವಿರುದ್ಧವಾಗಿದೆ ಹಾಗೂ ಶರಿಯಾ ಕಾನೂನಡಿಯಲ್ಲಿ ಕಾನೂನು ಬಾಹಿರ ಅಂತ ಹೇಳಿಕೆ ಕೊಟ್ಟಿತ್ತು. AIMIMನ ಮುಖ್ಯಸ್ಥ OIC ಕೂಡ ಮಸೀದಿ ನಿರ್ಮಾಣದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು. ಇಸ್ಲಾಮಿಕ್ ತತ್ವಗಳ ಪ್ರಕಾರ ಮಸೀದಿ ನಿರ್ಮಾಣಕ್ಕೆ ದಾನ ಕೊಡೋದು ಹಾಗೂ ಅಂತ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದು ಹರಂ ಅಂದ್ರೆ ನಿಷಿದ್ಧ ಅಂತ ಹೇಳಿದ್ರು. ಆದರೆ ಈ ವಿರೋಧಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಮಸೀದಿ ಟ್ರಸ್ಟ್ ಮಾನವೀಯತೆಗೆ ಸೇವೆ ಸಲ್ಲಿಸೋಕೆ ನಿಷೇಧ ಇಲ್ಲ ಅಂತ ತಿರುಗೇಟನ್ನು ಕೊಟ್ಟಿತ್ತು. ಇನ್ನೊಂದು ಕಡೆ ಹೊಸ ಮಸೀದಿ ನಿರ್ಮಾಣವಾಗ್ತಿರೋ ಜಾಗದ ಮಾಲೀಕತ್ವವನ್ನು ಕ್ಲೇಮ್ ಮಾಡಿ ದಿಲ್ಲಿಯ 2 ಸಹೋದರಿಯರು ಕೋರ್ಟ್ಗೆ ಹೋದ್ರು. 2021ರಲ್ಲಿ ರಾಣಿ ಕಪೂರ್ ಅಲಿಯಾಸ್ ರಾಣಿ ಬಲೂಜಾ ಹಾಗೂ ರಾಮಾರಾಣಿ ಪಂಜಾಬಿ ಮಸೀದಿಯ ಜಾಗ ತಮ್ಮ ತಂದೆಗೆ ಸೇರುತ್ತೆ ಅಂತ ಕೋರ್ಟ್ ಹಾಕಿದ್ರು. ಅದರಲ್ಲಿ ಅವರ ತಂದೆ ಗ್ಯಾನ್ ಚಂದ್ರ ಪಂಜಾಬಿ 1947ರ ದೇಶ ವಿಭಜನೆ ಟೈಮ್ನಲ್ಲಿ ಭಾರತಕ್ಕೆ ಬಂದಿದ್ರು. ಆ ಟೈಮ್ನಲ್ಲಿ ಅವರು ಅಂದಿನ ಫೈಜಾಬಾದ್ ಅಂದ್ರೆ ಇಂದಿನ ಅಯೋಧ್ಯೆಯಲ್ಲಿ ಸೆಟಲ್ ಆಗಿದ್ರು. ಆ ವೇಳೆ ನಾಜುಲ್ ಡಿಪಾರ್ಟ್ಮೆಂಟ್ನಿಂದ ಧನ್ನಿಪುರ್ ಹಳ್ಳಿಯಲ್ಲಿ 28 ಎಕರೆ ಭೂಮಿಯನ್ನ ತಂದೆಯವರಿಗೆ ಕೊಡಲಾಗಿತ್ತು. ಇದೀಗ ನಮ್ಮನ್ನ ಕೇಳದೆ ಸರ್ಕಾರ 5 ಎಕರೆ ಜಾಗವನ್ನ ಸುನ್ನಿ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದಾರೆ, ತಡಿಬೇಕು ಅಂತ ಕೇಳಿದ್ರು. ಆದರೆ ಸರ್ಕಾರದ ಪರ ವಾದ ಮಂಡಿಸಿದ ವಕೀಲರು ಸಹೋದರಿಯರು ಸಲ್ಲಿಸಿರುವ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಪ್ಲಾಟ್ ನಂಬರ್ ಹಾಗೂ ಮಸೀದಿ ನಿರ್ಮಾಣಕ್ಕೆ ಕೊಟ್ಟಿರೋ ಜಾಗದ ನಂಬರ್ ಎರಡೂ ಕೂಡ ಬೇರೆ ಬೇರೆ ಅಂತ ಹೇಳಿದ್ರು. ಬಳಿಕ ಈ ಕುರಿತು ಹೊಸ ಅರ್ಜಿಯನ್ನ ಸಲ್ಲಿಸೋಕೆ ಸಹೋದರಿಯರ ಪರ ವಕೀಲರು ಈ ಅರ್ಜಿಯನ್ನ ವಾಪಸ್ ತಗೊಂಡ್ರು. ಇದೀಗ ಎಲ್ಲ ವಿವಾದಗಳ ನಂತರ ಅಯೋಧ್ಯೆಯಲ್ಲಿ ಮಸೀದಿ ನಿರ್ಮಾಣಕ್ಕೆ ವೇದಿಕೆ ಸಿದ್ಧ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಯೋಧ್ಯೆಯ ಶ್ರೀ ರಾಮ ಮಂದಿರದ ಅಪ್ಡೇಟ್ ಕೊಟ್ಟ ಬಳಿಕ ಅಲ್ಲೇ ನಿರ್ಮಾಣ ಆಗಲಿರೋ ಮಸೀದಿಯ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ನೀಡುವಂತ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.